ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅವರು ಸೇರಿದಂತೆ ಒಂದಷ್ಟು ಜನ ಜೈಲು ಪಾಲಾಗಿದ್ರು. ನಟ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು ಈ ಹಿಂದೆ 42 ದಿನಗಳ ಕಾಲ. ಅಷ್ಟರಲ್ಲಿ ಶುಕ್ರವಾರ ಮೊನ್ನೆ ಕೋರ್ಟು ಒಂದಷ್ಟು ಜನರಿಗೆ ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದಾರಲ್ಲ ಅವರಿಗೆ ನಿಯಮಿತ ಜಾಮೀನನ್ನ ಮಂಜೂರು ಮಾಡ್ತು, ಅಂದ್ರೆ ರೆಗ್ಯುಲರ್ ಬೇಲನ್ನ ಆದೇಶ ಮಾಡ್ತು. ಸೊ ಈಗ ನಟ ದರ್ಶನ್ ಅವರು ಸದ್ಯ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಇವತ್ತು 57ನೇ CCH ಕೋರ್ಟ್ಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಏನೇನು ಪ್ರಕ್ರಿಯೆ ನಡೀತು, ಜೊತೆಗೆ ಮಾಧ್ಯಮಗಳ ಪ್ರೆಸೆಂಟ್ ಕ್ವಶನ್ ಮಾರ್ಕ್ ಏನು, ಅಂದ್ರೆ ಗೋಲ್ ಏನು, ಏನನ್ನ ಕೇಳಲು ಹೊರಟಿದ್ದಾರೆ, ಜೊತೆಗೆ ಏನಾಗಬೇಕು ಅಂತ ಬಯಸ್ತಿದ್ದಾರೆ ಅನ್ನುವಂಥದ್ದೊಂದು ಪ್ರಶ್ನೆ ಸಹಜವಾಗಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಲ್ಲಿ ಇದ್ದೇ ಇರುತ್ತೆ. ಹಾಗೇನೆ ದರ್ಶನ್ ಅವ್ರದ್ದು ಈ ಏನ್ ಚಿಕಿತ್ಸೆ, ಈ ಬೆನ್ನು ಉರಿ, ಆಸ್ಪತ್ರೆ ಅಡ್ಮಿಟ್ ಆಗಿರುವಂಥದ್ದು ಇದೆಲ್ಲ ಸುಳ್ಳ, ಈ ರೀತಿ ಪ್ರಶ್ನೆಗಳು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತೈತೆ. ಇದಕ್ಕೆ ಸಂಬಂಧಪಟ್ಟಾಗೆ ವಿಸ್ತಾರವಾಗಿ ಮಾತಾಡುವಂಥದ್ದು ಅಥವಾ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಪಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ನಟ ದರ್ಶನ್ ಅವರ ಫ್ಯಾನ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ಒಬ್ಬ ಸಾಮಾನ್ಯ ವೀಕ್ಷಕನಿಗೆ ಇರುವಂತಹ ಥಾಟ್ಸ್ ಏನೋ, ಸಾಮಾನ್ಯ ವೀಕ್ಷಕನಿಗೆ ಈ ಪ್ರಕರಣದಿಂದ ಉಟ್ಕೊಳ್ಳುವಂತಹ ಕ್ವೆಶನ್ ಏನೋ ಅದಕ್ಕೆ ಸಂಬಂಧಪಟ್ಟಾಗ ಅಷ್ಟೇ ಮಾತಾಡ್ತೀನಿ. ಸೊ ಇಲ್ಲಿ ಪರ ವಿರೋಧ ಯಾವುದೂ ಇಲ್ಲ. ನಟ ದರ್ಶನ್ ಅವರು ಈ ಕೇಸ್ನಲ್ಲಿ ಕೊಲೆ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲನ್ನು ಸೇರ್ತಾರೆ. ಅದಾದ ಬಳಿಕ ಅಲ್ಲಿ ಒಂದಷ್ಟು ವಿವಾದಗಳಾಗ್ತವೆ. ಸಿಗರೇಟ್ ಸೇರ್ತಿದ್ದಾರೆ, ಅಲ್ಲಿ ಯಾರನ್ನೋ ಟೀಮ್ ಗ್ರೂಪ್ ಅನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವರನ್ನ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಬಳ್ಳಾರಿ ಜೈಲಲ್ಲಿ ಶಿಫ್ಟ್ ಆಗುತ್ತೆ. ಅದಾದ ಬಳಿಕ ಅವರ ಪತ್ನಿ ಅವ್ರಿಗೆ ಬ್ಯಾಗ್ ತಗೊಂಡೋಗಿ ಕೊಡುವಂಥದ್ದು ಅಥವಾ ಬಟ್ಟೆ ತಗೊಂಡೋಗಿ ಕೊಡುವಂಥದ್ದು, ಈ ಪ್ರಕ್ರಿಯೆಗಳು ನಡೆಯುವಂಥ ಸಂದರ್ಭದಲ್ಲಿ ಮಾಧ್ಯಮಗಳೇ ಅವರನ್ನ ಕವರ್ ಮಾಡಿದಂಥವ್ರು. ಸೊ ಇವರು ಕುಂಟ್ಕೊಂಡು ಬರ್ತಾ ಇರೋಂಥದ್ದು, ಬೆನ್ನನ್ನು ನೋವು ವ್ಯಕ್ತಪಡಿಸ್ಕೊಂಡು ಬರ್ತಾ ಇರೋಂಥದ್ದು, ಇದೆಲ್ಲವನ್ನು ಕೂಡ ಮಾಧ್ಯಮಗಳ ವಿಜುವಲ್ಸ್ ಅಲ್ಲಿ ನಾವು ಗಮನಿಸ್ತಾ ಇದ್ದೋ. ಸೊ ಅಲ್ಲಿ ಗೊತ್ತಾಗಿದ್ದು ನಮ್ಗೇನು ಅಂತಂದ್ರೆ ಏನೋ ಸಮಸ್ಯೆ ಕಾಡ್ತಾ ಇದೆ ಅನ್ನೋಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಟ ದರ್ಶನ್ ಅವರ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತಾರೆ. ಸೊ ನಮ್ಮ ಕಕ್ಷಿದಾರನಿಗೆ ಈ ರೀತಿ ಸಮಸ್ಯೆ ಆಗಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಬೆನ್ನು ಹುರಿಯ ಸಮಸ್ಯೆ. ಸೊ ಅದನ್ನ ನಾವು ಈಗಲೇ ಅದನ್ನ ಆಸ್ಪತ್ರೆಗೆ ತೋರಿಸ್ಲಿಲ್ಲ ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟಾಗೆ ಚಿಕಿತ್ಸೆ ಮಾಡಿಸ್ಲಿಲ್ಲ ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟಾಗೆ ಆಪರೇಷನ್ ಮಾಡಿಸ್ಲಿಲ್ಲ ಅಂತಂದ್ರೆ ಅದು ಮುಂದೆ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಇದೆ, ಪ್ಯಾರಾಲಿಸಿಸ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಕೋರ್ಟ್ಗೆ ತಿಳಿಸ್ತಾರೆ. ಜೊತೆಗೆ ಬಳ್ಳಾರಿ ಆಸ್ಪತ್ರೆಗೆ ವರದಿ ಒಂದು ಬರುತ್ತೆ, ಮಿಮ್ಸ್ತು. ಸೊ ಆ ವರದಿಯನ್ನ ಕೂಡ ಕೋರ್ಟ್ ಗಮನಿಸುತ್ತೆ. ಅದಾದ ಬಳಿಕ BGS ಆಸ್ಪತ್ರೆಯಲ್ಲೂ ಕೂಡ ವರದಿ ಬರುತ್ತೆ. ಸೊ ಕೋರ್ಟ್ ಇದೆಲ್ಲವನ್ನು ಕೂಡ ಗಮನಿಸಿ 42 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನ ಆದೇಶವನ್ನ ಹೊರಡಿಸುತ್ತೆ. ಸೊ ನಟ ದರ್ಶನ್ ಅವರು ಹೆಚ್ಚು ಕಡಿಮೆ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಆಗ್ತಾರೆ. ಅದಾದ ಬಳಿಕ ಅವರನ್ನ ಡೈರೆಕ್ಟ್ ಆಗಿ ಬೆಂಗಳೂರು ಕರ್ಕೊಂಡು ಬರಲಾಗುತ್ತೆ. ಬೆಂಗಳೂರು ಕರ್ಕೊಂಡು ಬಂದವರನ್ನ BGS ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಸೊ ಕೋರ್ಟ್ ಅಲ್ಲಿ ಒಂದಷ್ಟು ಷರತ್ತುಗಳನ್ನು ಹೇಳಿತ್ತು. ನೀವು ಯಾವುದೇ ಶೂಟಿಂಗ್ನಲ್ಲಿ ಭಾಗವಹಿಸುವಂತಿಲ್ಲ, ಯಾವುದೇ ಸಭಾ ಸಮಾರಂಭಗಳನ್ನು ಮಾಡುವಂತಿಲ್ಲ, ಯಾವುದೇ ರೀತಿಯ ಪ್ರೋಗ್ರಾಮ್ಗಳನ್ನ ನೀವು ಆಯೋಜನೆ ಮಾಡುವಂತಿಲ್ಲ, ಎಲ್ಲೂ ಕೂಡ ಹೋಗುವಾಗಿಲ್ಲ. ನೀವು ಚಿಕಿತ್ಸೆಯನ್ನಷ್ಟೇ ಪಡ್ಕೋಬೇಕು. ನಿಮ್ಮ ಪಾಸ್ಪೋರ್ಟನ್ನು ನೀವು ಸರೆಂಡರ್ ಮಾಡಬೇಕು, ಯಾಕೆಂದರೆ ನೀವು ವಿದೇಶ ಪ್ರಯಾಣ ಏನಾದ್ರು ಮಾಡುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಬೇಡ, ಈ ಪ್ರಕರಣದಲ್ಲಿ ಇರೋದ್ರಿಂದ ನೀವು ಎಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋಕೆ ಹೋಗ್ತಿದ್ರೆ ಅಲ್ಲೇ ಇರಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ಪ್ರತಿ ವಾರವೂ ಕೂಡ ನೀವು ಆಸ್ಪತ್ರೆಯ ವರದಿ ಏನಿದೆ ಅದನ್ನು ನೀವು ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಕೋರ್ಟ್ ಷರತ್ತು ಜಾಮೀನನ್ನು ಕೊಟ್ಟಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಎಲ್ರಿಗೂ ಇದ್ದಂಥ ಕುತೂಹಲ ಏನು ಅಂತಂದ್ರೆ, ನಟ ದರ್ಶನ್ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ, ಮೊದಲ ವಾರವೇ ಸರ್ಜರಿ ನಡೆದೋಗುತ್ತೆ, ಆಪರೇಷನ್ ನಡೆದೋಗುತ್ತೆ ಅನ್ನೋಂಥದ್ದು ಏನಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ವಾರ ಆದ್ಮೇಲೆ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡಲೇಬೇಕು ಆಸ್ಪತ್ರೆ ವರದಿ ಏನಿದೆ ಅನ್ನೋದನ್ನ. ಸೊ ಅಲ್ಲಿ 2 ಥಾಟ್ಸ್ ಉಟ್ಕೊಳ್ಳುತ್ತಲ್ಲಿ. ಒಂದು ಆಪರೇಷನ್ ಅನ್ನ ಮಾಡಿಸ್ಕೊಳ್ಬೇಕಾ, ಮತ್ತೊಂದು ಫಿಸಿಯೋಥೆರಪಿ ಅಂದ್ರೆ ಭೌತಿಕ ಚಿಕಿತ್ಸೆ ಅಂತ ಹೇಳ್ತಾರೆ ಅದನ್ನ ಕನ್ನಡದಲ್ಲಿ. ಸೊ 2 ಉಟ್ಕೊಳ್ಳುತ್ತಲ್ಲಿ. ಸೊ ಇಲ್ಲಿ ಮಾಧ್ಯಮಗಳ ದೃಷ್ಟಿಯಲ್ಲಿ ನಟ ದರ್ಶನ್ ಅವರು ಆಪರೇಷನ್ ಅನ್ನ ಮಾಡಿಸ್ಕೊಂಡ್ ಬಿಟ್ಟಿದ್ರೆ ಮುಗ್ದೋಗ್ತಿತ್ತಿಲ್ಲಿ. ಸೊ ಇಲ್ಲಿ ಸೆಕೆಂಡ್ ಕ್ವಶನ್ ಮಾರ್ಕ್ ಏನು ಅಂತಂದ್ರೆ, ನಟ ದರ್ಶನ್ ಅವರಿಗೆ ಏನು ಕಾರಣಗಳೇನು ಕೊಡಬೇಕಾಗಿಲ್ಲ, ಯಾಕೆಂದ್ರೆ ಈಗ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಬಿಟ್ಟಿದೆ, ನಿಯಮಿತ ಬೇಲ್ ಸಿಕ್ಬಿಟ್ಟಿದೆ. ಈಗ ಚಿಕಿತ್ಸೆ ಪಡೆದುಕೊಳ್ಳದೆ ಹಾಗೆ ಡೈರೆಕ್ಟ್ ಆಗಿ ಮನೆಗೆ ಏನಾದ್ರು ಹೊರಟು ಹೋಗ್ಬಿಟ್ರೆ ಕ್ವಶನ್ ಮಾರ್ಕ್ ಅಂತೂ ಕಂಪ್ಲೀಟ್. ಅವರು ಈ ಪ್ರಕರಣ ಖುಲಾಸೆ ಆಗೋ ತನಕನೂ ಬಂದೇ ಬರ್ತಿರುತ್ತೆ. ಸುಳ್ಳು ಹೇಳಿದ್ರು, ನ್ಯಾಯಾಂಗಕ್ಕೆ ಮೋಸ ಮಾಡ್ಬಿಟ್ರು, ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ, ಹಂಗೆ ಹಿಂಗೆ, ಸಿನಿಮಾದಲ್ಲಿ ಆಕ್ಟರ್ ಅಲ್ವಾ, ಹಂಗೆ ಆಕ್ಟ್ ಮಾಡಕ್ ಬಿಟ್ರು, ಹಾಗೆ ಹೀಗೆ ಸಾಕಷ್ಟು ಕ್ವಶನ್ಸ್ಗಳು ಹುಡ್ಕೊಳ್ತವೆ. ಬಟ್ ಇಲ್ಲಿ ಯಾವ ಕಾರಣಕ್ಕೆ ಇನ್ನೂ ಕೂಡ ಸರ್ಜಿಕಲ್ ಆಗಿ ಅಲ್ಲಿ ಆಪರೇಷನ್ ನಡೀತಾ ಇಲ್ಲ ಅನ್ನುವಂಥದ್ದು ಕೂಡ ಮನವರಿಕೆ ಆಗ್ಬೇಕಾಗುತ್ತೆ. ಸೊ ಡಾಕ್ಟರ್ ಹೇಳಿರುವಂಥದ್ದು ಏನು ಅಂತಂದ್ರೆ ಆಪರೇಷನ್ ಅನ್ನ ಮಾಡಿಸ್ಕೋಬೇಕು ಅಂತ. ಬಟ್ ಅವರ ಕುಟುಂಬದವರು ಒಪ್ತಾ ಇಲ್ಲ. ಯಾವ ಕಾರಣಕ್ಕೆ? ಅವ್ರಿಗಿರುವಂತಹ ಸಮಸ್ಯೆ ಏನು? ಬೆನ್ನು ಹುರಿಯ ಸಮಸ್ಯೆ. ಆ ಬೆನ್ನು ಹುರಿ ಸಮಸ್ಯೆ ಅಂತಂದ್ರೆ ಸ್ಪೈನಲ್ ಕಾರ್ಡ್ ಅಲ್ಲಿ ಬರುತ್ತೆ, ಅದನ್ನ ಆಪರೇಷನ್ ಮಾಡಬೇಕು. ಮುಂದೆ ಅದರಿಂದ ಏನಾಗುತ್ತೋ ಗೊತ್ತಿಲ್ಲ. ಆ ಸ್ಪೈನಲ್ ಕಾರ್ಡ್ ಅನ್ನ ಆಪರೇಷನ್ ಮಾಡಿದ್ಮೇಲೆ ಶಸ್ತ್ರಚಿಕಿತ್ಸೆ ನಡೆದ್ಮೇಲೆ ಅದು ಕಂಪ್ಲೀಟ್ ಆಗಿ ಸರಿಯಾಗುತ್ತೋ ಅಥವಾ ಅದರಿಂದ ಮತ್ತಷ್ಟು ಬೇರೆ ಸಮಸ್ಯೆಗಳು ಉಲ್ಬಣ ಆಗುತ್ತೋ ಅದು ಗೊತ್ತಿಲ್ಲ. ಸೊ ಒಂದು ಕ್ವಶನ್ ಇಲ್ಲಿ. ಮತ್ತೊಂದು, ಅದಕ್ಕೆ ಅವಕಾಶ ಇದೆ,
ಮತ್ತೊಂದು ಅವಕಾಶ ಬೇರೆ ರೀತಿ ಮಾಡುವಂಥದ್ದು. ಈಗ ಪ್ರತಿಯೊಂದು ಸಮಸ್ಯೆಗೂ ಕೂಡ ಎರಡೆರಡು ಅವಕಾಶ ಇದ್ದೇ ಇರ್ತವೆ, ಇಲ್ಲ ಹಿಂಗ್ ಮಾಡ್ಬೋದು, ಇಲ್ಲ ಹಿಂಗ್ ಮಾಡ್ಬೋದು ಅನ್ನೋದು. ಸೊ ವೈದ್ಯರ ಸಲಹೆ ಮೇರೆಗೆ ಈಗ ಫಿಸಿಯೋಥೆರಪಿಯನ್ನ ಪಡ್ಕೊಳ್ತಿರೋದು. ಸೊ ಫಿಸಿಯೋಥೆರಪಿ ಅಂತ ಏನೇನು, ಭೌತಿಕ ಚಿಕಿತ್ಸೆ. ಸೊ ಅದು ಯಾವ ತರ ಚಿಕಿತ್ಸೆ ಅಂತಂದ್ರೆ, ಈ ಮೂಳೆ ಚಿಕಿತ್ಸೆಗೆ ಸಂಬಂಧಪಟ್ಟಾಗೆ ಭೌತ ಚಿಕಿತ್ಸೆ ಎಂದು ಕರೆಯಲ್ಪಡುತ್ತಾರೆ. ಮಸ್ಕ್ಯುಲೋ ಸ್ಕೆಲಿಟಲ್ ಫಿಸಿಯೋಥೆರಪಿಯಲ್ಲಿ ಸಿಸ್ಟಮ್ಗೆ ಸಂಬಂಧಿಸಿದ ರೋಗ ಲಕ್ಷಣಗಳನ್ನ ಈ ಚಿಕಿತ್ಸೆಗೆ ನೀಡಲಾಗುತ್ತದೆ, ಹಾಗೇನೆ ಪುನಃಸ್ಥಾಪಿಸಲಾಗುತ್ತದೆ. ಯಾವುದಕ್ಕೆ ಸಂಬಂಧಪಟ್ಟಾಗೆ ಅಂತಂದ್ರೆ, ಸ್ನಾಯುಗಳು, ಅಸ್ಥಿರಜ್ಜುಗಳು, ಸ್ನಾಯುರಜ್ಜುಗಳು ಮತ್ತು ಮೂಳೆಗಳು ಮಸ್ಕ್ಯುಲೋ ಸ್ಕೆಲಿಟಲ್ ವ್ಯವಸ್ಥೆಯನ್ನ ರೂಪಿಸುತ್ತವೆ. ಈ ರೀತಿಯ ಫಿಸಿಯೋಥೆರಪಿಯನ್ನ ಈ ಪ್ರದೇಶಗಳಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಕುತ್ತಿಗೆ ಅಥವಾ ಬೆನ್ನು ನೋವು ಅಥವಾ ಮುರಿತಗಳು ಅಥವಾ ಗಾಯಗಳು ಅಥವಾ ಉಳುಕುಗಳಿಗೆ ಚಿಕಿತ್ಸೆ ಬಳಸಲಾಗುತ್ತದೆ. ಸೊ ಫಿಸಿಯೋಥೆರಪಿ ಅಂತಂದ್ರೆ ವ್ಯಾಯಾಮ ಮಾಡಿಸುವಂಥದ್ದಾಗಿರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಮಸಾಜ್ ಆಗಿರ್ಬೋದು, ಅಥವಾ ಮ್ಯಾನಿಪುಲೇಷನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಎನರ್ಜಿ ಬೇಸ್ಡ್ ಥೆರಪಿ ಮಾಡಿಸುವಂಥದ್ದಾಗಿರ್ಬೋದು, ಮೂವ್ಮೆಂಟ್ ಅಂಡ್ ಎಕ್ಸರ್ಸೈಸ್ ಆಗಿರ್ಬೋದು, ಅಥವಾ ಹೈಡ್ರೋಥೆರಪಿ ಆಗಿರ್ಬೋದು, ಅಥವಾ ನ್ಯೂರಾಲಜಿಕಲ್ ಫಿಸಿಕಲ್ ಥೆರಪಿ ಆಗಿರ್ಬೋದು, ಅಥವಾ ಕಾರ್ಡಿಯೋವಾಸ್ಕ್ಯುಲರ್ ಫಿಸಿಕಲ್ ಥೆರಪಿ ಆಗಿರ್ಬೋದು. ಸೊ ಹೆಚ್ಚು ಕಡಿಮೆ ಒಂದು 6 ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಅಂದ್ರೆ ಯಾವುದೇ ಕತ್ರಿ ಪತ್ರಿ ಅವು ಇವು ಆಪರೇಷನ್ ವಸ್ತುಗಳಿರ್ತಾವಲ್ಲ, ಅವುಗಳನ್ನ ಬಳಸದಂತೆ, ಅಂದ್ರೆ ಆ ರೋಗಿಯ ಆ ದೇಹವನ್ನ ಟಚ್ ಮಾಡದಂತೆ, ಅಂದ್ರೆ ಕುಯ್ಯದಂತೆ, ಯಾವುದೇ ರೀತಿಯ ಆಪರೇಟ್ ಮಾಡದಂತೆ ಭೌತಿಕವಾಗಿ ಚಿಕಿತ್ಸೆ ಕೊಡುವಂಥದ್ದನ್ನ ಫಿಸಿಯೋಥೆರಪಿ ಅಂತ ಹೇಳ್ತಾರೆ. ಸೊ ಇದರಿಂದ ಬಹುತೇಕ ಮಂದಿಗೆ ಹುಷಾರಾಗಿರುವಂಥದ್ದು ಇದೆ, ಕೆಲವರಿಗೆ ಹುಷಾರ ಆಗದೆ ಇರುವಂಥದ್ದು ಇದೆ. ಸೊ ಯಾವ ರೀತಿ ಚಿಕಿತ್ಸೆ ನಡೆಯುತ್ತೆ ಅಂತಂದ್ರೆ, ನಾವು ಈಗೇನು ಸ್ವೀಕರಿಸುವ ಭೌತ ಚಿಕಿತ್ಸೆಯನ್ನು ನಿಮ್ಮ ರೋಗ ನಿರ್ಣಯದಿಂದ ನಿರ್ಧರಿಸಲಾಗುತ್ತದೆ. ನಿಮ್ಮ ಗುಣಪಡಿಸುವಿಕೆಯನ್ನು ವೇಗಗೊಳಿಸಲು ವಿಶೇಷ ತಂತ್ರಗಳು ಅಥವಾ ವಿಧಾನಗಳ ಬಳಕೆಯನ್ನ ಇದು ಒಳಗೊಳ್ಳಬಹುದು. ಭೌತ ಚಿಕಿತ್ಸೆಯು ಹಲವಾರು ಪ್ರಯೋಜನಗಳ ಹೊಂದಿದೆ. ಉತ್ತಮ ಭಾಗವೆಂದರೆ ಇದು ಎಲ್ಲಾ ವಯಸ್ಸಿನ ಜನರಿಗೆ ಸೂಕ್ತವಾಗಿದೆ. ಇದಕ್ಕೆ ವಯಸ್ಸಿನ ಅಂತರೇನಿಲ್ಲ, ಇಂಥವ್ರು ಮಾಡಿಸ್ಬೇಕು ಅನ್ನೋದೇನಿಲ್ಲ. ಭೌತ ಚಿಕಿತ್ಸೆಯು ನಿಮ್ಮ ಅನಾರೋಗ್ಯವನ್ನು ಸುರಕ್ಷಿತವಾಗಿಸಲು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಚಿಕಿತ್ಸೆಯ ನಂತರ ಸ್ವಾವಲಂಬಿ ಜೀವನವನ್ನು ನಡೆಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಅಂತಂದ್ರೆ ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ಈಗ ಆಪರೇಷನ್ ಆದ್ಮೇಲೆ ಯಾರೋ ಒಬ್ಬರನ್ನ ಈಗ ಪ್ರತಿದಿನ ಅವರನ್ನ 1-2 ಇದಕ್ಕೆ ಯಾವ್ದಕ್ಕೋ ಕರ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಅದು ಅವಲಂಬಿತರಾಗಿರ್ತೀವಿ. ಯಾರು ಬರಲೇಬೇಕು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ, ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಬಟ್ ಇದು ಸ್ವಾವಲಂಬಿತವಾಗಿರ್ತೀವಿ ಅಂತಂದ್ರೆ, ಭೌತ ಚಿಕಿತ್ಸೆ ಅಂತಂದ್ರೆ ವ್ಯಾಯಾಮ ಮಾಡಿಸುವಂಥದ್ದಾಗಿರ್ಬೋದು, ಧ್ಯಾನ ಮಾಡಿಸುವಂಥದ್ದಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ರೀತಿ ವಿಧಾನಗಳಿದ್ದಾವೆ. ಸೊ ಈ ರೀತಿಯಲ್ಲೂ ಕೂಡ ಅವರನ್ನು ಗುಣಪಡಿಸಬಹುದು. ಬಟ್ ಆಪರೇಷನ್ ಅಲ್ಲಿ ಕೆಲವು ದಿನಗಳಷ್ಟೇ ನಿಮ್ಗೆ ಬೇಕಾಗಿರೋದು. ಆಪರೇಷನ್ ಅದಾದ್ಮೇಲೆ ನೀವು ಡಿಸ್ಚಾರ್ಜ್ ಆಗ್ತೀರಿ, ಮನೇಲಿ ಹೋಗಿ ನೀವು ರೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಈ ಫಿಸಿಯೋಥೆರಪಿ ಅಂತ ಏನ್ ಬರುತ್ತೆ, ಇದರಲ್ಲಿ ತುಂಬಾ ದಿನಗಳು ತೆಗೆದುಕೊಳ್ಳುತ್ತೆ ಒಬ್ಬ ರೋಗಿ ಹುಷಾರಾಗೋದಕ್ಕೆ. ಹುಷಾರಾದ್ರೂ ಆಗಬಹುದು, ಆಗದೇ ಇದ್ರೂ ಇರಬಹುದು. ಸೊ ಇದೊಂದು ಕ್ವಶನ್ ಮಾರ್ಕ್ ಕೊಡ್ಕೊಳ್ಳುತ್ತೆ. ಫ್ಯಾಮಿಲಿಯವರು ಯಾಕೆ ಒಪ್ತಿಲ್ಲ ಹಾಗಾದ್ರೆ? ಸೊ ನಟ ದರ್ಶನ್ ಅವರನ್ನ ಅಭಿಮಾನಿಗಳು ಒಬ್ಬ ಮಾಸ್ ಆಕ್ಟರ್ ಆಗಿ ರಿಸೀವ್ ಮಾಡ್ಕೊಂಡಿರುವಂಥದ್ದು. ಅವರು ಸಹಿ ಮಾಡಿರುವಂತಹ ಮುಂದಿನ ಸಿನಿಮಾಗಳಲ್ಲಿ ಒಂದಷ್ಟು ಸ್ಟಂಟ್ಸ್ಗಳಿರ್ತವೆ, ಒಂದಷ್ಟು ಆಕ್ಷನ್ ಸೀನ್ಸ್ಗಳಿರ್ತವೆ. ಸೊ ಇಲ್ಲಿ ಆ ಬೆನ್ನನ್ನು ಕುಯ್ದ್ಬಿಟ್ಟು ಆ ಸ್ಪೈನಲ್ ಕಾರ್ಡ್ ಹತ್ರ ಇವರು ಆಪರೇಟ್ ಮಾಡಿ ಆಪರೇಷನ್ ಆಗುತ್ತೆ ಅಂತಂದ್ರೆ, ಮುಂದೆ ಆಕ್ಷನ್ಸ್ಗಳಿಗೆ ಅಥವಾ ಸ್ಟಂಟ್ಸ್ಗಳಿಗೆ ಅಥವಾ ಅವರ ವೃತ್ತಿ ಜೀವನಕ್ಕೆ ತೊಂದರೆ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ಭಯದಿಂದ ಅವ್ರ ಫ್ಯಾಮಿಲಿಯವರು ಒಪ್ತಾ ಇಲ್ಲ. ಇದಿಷ್ಟೇ ಕ್ವಶನ್ ಮಾರ್ಕ್. ಹಾಗಾದ್ರೆ ನಿಮ್ಮ ಪ್ರಕಾರ ಬಳ್ಳಾರಿ ಆಸ್ಪತ್ರೆಯ ಸರ್ಕಾರಿ ಆಸ್ಪತ್ರೆ ತಾನೇ ವರದಿ ಕೊಟ್ಟಿರುವಂಥದ್ದು, ಆ ಆಸ್ಪತ್ರೆಯ ವರದಿ ಸುಳ್ಳ? ನಟ ದರ್ಶನ್ ಅವರಿಗೆ ಈ ರೀತಿ ಕಾಯಿಲೆ ಇದೆ, ಆ ಕಾರಣದಿಂದ ಕೊಡಬೇಕು ಅನ್ನುವಂಥದ್ದು ವರದಿ ಬಂತು. ಅದು ಬಂದ ಮೇಲೆ ನ್ಯಾಯಾಧೀಶರು ನೋಡಿ ಕೊಟ್ಟಿರುವಂಥದ್ದು. ಹಾಗಾದ್ರೆ ಅದೇ ಫೇಕಾ? ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಟೆಸ್ಟ್ ಮಾಡಿದ್ರು, ಯಾರ್ಯಾರು ಲ್ಯಾಬ್ ರಿಪೋರ್ಟ್ ಟೈಪ್ ಮಾಡಿದ್ರು, ಎಲ್ಲರೂ ಕೂಡ ಒದ್ದೊಳಗಾಗಬೇಕು ಸುಳ್ಳಾದ್ರೆ? BGS ಆಸ್ಪತ್ರೆ ಆ ವರದಿ ಬಂತಲ್ಲ, ಅದು ಫೇಕ್ ಆಗಾದ್ರೆ? ಅಲ್ಲಿ ಹೇಳ್ತಿರೋಂಥ ಡಾಕ್ಟರ್ಗಳು ಫೇಕ್ ಆಗಾದ್ರೆ? ಇಲ್ಲ ನಾವು ಫೇಕ ನೋಡ್ತಾ ಇರೋಂಥವ್ರು ನಿಮ್ಮ ಸುದ್ದಿಗಳನ್ನ ಒಂದಂತೂ ಗೊತ್ತಾಗ್ತಿಲ್ಲ ನನಗೆ. ಸೊ ಇಲ್ಲ ಹೇಳಂಥದ್ದು, ಇವ್ರು ಸುಳ್ಳು ಹೇಳಿದ್ರ, ಮೋಸ ಮಾಡ್ತವ್ರ, ಇದೆಲ್ಲ ಫೇಕ? ಮನ್ಸಾಕ್ಷಿ ಅನ್ನೋಂಥದ್ದೊಂದು ಐತೆ, ಮೇಲೊಬ್ಬ ದೇವ್ರವನ್ನ ನೋಡ್ಕೊಳ್ತಾನೆ. ಅದನ್ನ ಬಿಟ್ಟು ನೀವು ಸುದ್ದಿಯನ್ನ ಬಿತ್ತರಿಸುವಂತಹ ಬರದಲ್ಲೇ ಜನರಿಗೆ ಕನ್ಫ್ಯೂಷನ್ ಅನ್ನ ಹುಟ್ಟಾಕ್ಬಿಡಿ ಅಂತ ಕೇಳ್ಕೊಳ್ತಾ ಇದೀನಿ. ಸೊ ಇವತ್ತು ನಟ ದರ್ಶನ್ ಅವರು BGS ಆಸ್ಪತ್ರೆಯಿಂದ 57ನೇ CCH ಕೋರ್ಟ್ಗೆ ಹೋಗ್ತಾರೆ. ಅವ್ರು ಕೋರ್ಟ್ಗೆ ಆಗ್ತವ್ರು ಇಲ್ಲೋ ಗೊತ್ತಿಲ್ಲ. ಆಲೆ ನಟ ದರ್ಶನ್ ಅವರು ಹೊಸಕೆರೆಯಲ್ಲಿರುವ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಾ ಇದ್ದಾರೆ, ಇವತ್ತೇ ಡಿಸ್ಚಾರ್ಜ್ ಆಗ್ತಾರೆ ಅಂತ ನೀವೇ ಸುದ್ದಿ ಕೊಡ್ತೀರಿ. ಇಮ್ಮಿಡಿಯೇಟ್ ಇಲ್ಲ ನಟ ದರ್ಶನ್ ಅವರು ಕೋರ್ಟ್ಗೆ ಹೋಗ್ತವ್ರೆ ಅಂತ ಹೇಳ್ತೀರಿ, ಇಮ್ಮಿಡಿಯೇಟ್ ವಾಪಸ್ ಬರ್ತಾರೆ ಅಂತ ಹೇಳ್ತೀರಿ, ಇಮ್ಮಿಡಿಯೇಟ್ ಗುರುವಾರ ಇಲ್ವಾ ಶುಕ್ರವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬೋದು ಅಂತ ನೀವು ಹೇಳ್ತಿದ್ರಿ. ಸೊ ಸುದ್ದಿಯನ್ನ 1-2 ನಿಮಿಷ ಲೇಟಾಗಿ ಕೊಟ್ಟರು ಪರವಾಗಿಲ್ಲ, ನೀಟಾಗಿ ಬಿತ್ತರಿಸಿ, ನೀಟಾಗಿ ವರದಿ ಮಾಡಿ. ಏನು ಇದನ್ನ ಹೇಳೋರು ನೀವೇ ಯಾವ್ದನ್ನ ರಿಸೀವ್ ಮಾಡ್ಕೋಬೇಕು ಜನ ನೋಡುವಂತವ್ರು? ಸೊ ಓಕೆ, ನಟ ದರ್ಶನ್ ಅವರು ಇಲ್ಲಿಂದ 57ನೇ CCH ಕೋರ್ಟ್ಗೆ ಇವತ್ತು ಭೇಟಿ ಕೊಡ್ತಾರೆ. ಯಾವ ಕಾರಣಕ್ಕೆ ಅಂತಂದ್ರೆ, ಈಗ ಇವ್ರ ಜೊತೆಗೆ ಹೆಚ್ಚು ಕಡಿಮೆ ಒಂದು 6-7 ಜನಕ್ಕೆ ಬೇಲ್ ಆಯ್ತಲ್ಲ ಮೊನ್ನೆ. ಸೊ ಅವ್ರದ್ದೆಲ್ಲ ಪ್ರೊಸೀಜರ್ ಅಲ್ಲೇ ನಡೆಯುತ್ತೆ. ಬಟ್ ನಟ ದರ್ಶನ್ ಅವರು ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಚಿಕಿತ್ಸೆ ಪಡಿತಿದಾರಲ್ಲ, ಸೊ ಹಾಗಾಗಿ ಇವರು 57ನೇ CCH ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಜಾಮೀನು ಪ್ರಕ್ರಿಯೆಗೆ ಸಂಬಂಧಪಟ್ಟಾಗೆ ಸಹಿ ಮಾಡ್ಬೇಕಾಗಿತ್ತು. ಇವ್ರಿಗೆ ಈಗಾಗಲೇ ನಟ ಧನ್ವೀರ್ ಅವರು ಹಾಗೇನೆ ಇವರ ಸಹೋದರ ದಿನಕರ್ ಅವರು ಜಾಮೀನನ್ನ ಅಂದ್ರೆ ಶ್ಯೂರಿಟಿ ಬಾಂಡ್ಗೆ ಸೈನ್ ಮಾಡಿದ್ರು. ಸೊ ಅದೇ ಇಲ್ಲೂ ಕೂಡ ಇವತ್ತು ಮುಂದುವರಿತು. ಅದಕ್ಕೆ ಸಂಬಂಧಪಟ್ಟಾಗೆ ಜಡ್ಜ್ ನಟ ಧನ್ವೀರ್ ಅವರು ಹಾಗೇನೆ ದಿನಕರ್ ಅವ್ರನ್ನ ಕೇಳ್ತಾರೆ, ನೀವೇನ ಜಾಮೀನು ಕೊಡ್ತಿರೋರಿಗೆ ಓಕೆ ಅಂತ ಹೇಳ್ತಾರೆ. ಸೊ ಅದಾದ ಬಳಿಕ ನಟ ದರ್ಶನ್ ಅವರು ಈಗಾಗಲೇ
ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಿದ್ರು. ಯಾವಾಗ ಮಧ್ಯಂತರ ಜಾಮೀನು ಸಿಕ್ಕಿತ್ತಲ್ಲ ಅವ್ರಿಗೆ, ಸೊ ಆ ಪಾಸ್ಪೋರ್ಟ್ ಅನ್ನ ಈಗ ಇಸ್ಕೋಬಹುದು ಈಗ ಅವರು. ಅದಕ್ಕೆ ಸಂಬಂಧಪಟ್ಟಾಗೂ ಕೂಡ ಮನವಿ ಪತ್ರವನ್ನ ಸಲ್ಲಿಸೋದಕ್ಕೆ ಅವರ ವಕೀಲರು ಹೋಗಿದ್ರು. ಅದಾದ ಬಳಿಕ ಕೋರ್ಟ್ ನಲ್ಲಿ ಪ್ರಕ್ರಿಯೆ ನಡೀತು. ಪ್ರಕ್ರಿಯೆ ನಡೆದಾದ್ಮೇಲೆ ಇವರು ಶ್ಯೂರಿಟಿ ಬಾಂಡ್ಗೆ ಸೈನ್ ಮಾಡಿ 1 ಲಕ್ಷದ ಬಾಂಡ್ ಇರುತ್ತೆ. ಸೊ ಇಬ್ರು ಇವರಿಗೆ ಶ್ಯೂರಿಟಿ ಕೊಟ್ಟಿರುವಂತದ್ದು. ಸೊ ಅದಾದ ಬಳಿಕ ಆ ಪ್ರಕ್ರಿಯೆನ ಮುಗಿಸ್ಕೊಂಡು ಈಗ ಹೊರಟಿದ್ದಾರೆ. ಸೊ ಮನೆಗೆ ಹೋಗ್ತಾರ, ಆಸ್ಪತ್ರೆಗೆ ಹೋಗ್ತಾರ ಅನ್ನೋದೊಂದು ಕ್ವಶನ್ ಮಾರ್ಕ್. ಅಫ್ಕೋರ್ಸ್ ಆಸ್ಪತ್ರೆಗೆ ಬರಬಹುದು ಅಂತ ಅನ್ಕೊಂಡಿದೀವಿ. ಯಾಕಂತಂದ್ರೆ ಇನ್ನೂ ಕೂಡ ಅಲ್ಲಿ ಡಿಸ್ಚಾರ್ಜ್ ಆಗಿಲ್ಲ ಆಸ್ಪತ್ರೆಯಲ್ಲಿ. ಅಲ್ಲೂ ಕೂಡ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಆಸ್ಪತ್ರೆಯಲ್ಲೂ ಕೂಡ, ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಾಗ ಆಸ್ಪತ್ರೆಗೆ ಹೋಗ್ಬೋದು, ಮತ್ತಷ್ಟು ಜನ ಚಿಕಿತ್ಸೆನ ಪಡ್ಕೋಬಹುದು. ಸೊ ಮುಂದಿನ ಕ್ವಶನ್ ಏನು ಅಂತಂದ್ರೆ, ಈಗ ಮಧ್ಯಂತರ ಜಾಮೀನಿನಲ್ಲಿ ಒಂದಷ್ಟು ಷರತ್ತುಗಳಿತ್ತು. ಸೊ ಅಲ್ಲಿ ಹೋಗಂಗಿಲ್ಲ, ಇಲ್ಲಿ ಹೋಗಂಗಿಲ್ಲ ಅಂತ. ಬಟ್ ರೆಗ್ಯುಲರ್ ಬೇಲಲ್ಲಿ ಆದೇಶ ಅಷ್ಟೊಂದು ಷರತ್ತುಗಳಿಲ್ಲ. ರೆಗ್ಯುಲರ್ ಬೇಲಲ್ಲಿ ಇರುವಂತಹ ಷರತ್ತುಗಳು ಸಹಜವಾಗಿ ಇದ್ದೇ ಇರ್ತವೆ. ಸಾಕ್ಷಿ ನಾಶ ಮಾಡುವಂತಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಯಾರೀಗ ನೊಂದಿರ್ತಾರಲ್ಲ ಆಪೋಸಿಟ್ ಪಕ್ಷದವರು, ಆಪೋಸಿಟ್ ಪಾರ್ಟಿಯವರು, ಅವ್ರಿಗೆ ಯಾವುದೇ ಕಾರಣಕ್ಕೂ ಬೆದರಿಕೆ ಹಾಕುವಂತಿಲ್ಲ. ಅವ್ರನ್ನ ಸಂಪರ್ಕ ಮಾಡಿ ಯಾವುದೇ ರೀತಿಯ ಎದುರಿಸುವಂಥದ್ದು ಬೆದರಿಸುವಂಥದ್ದು ಮಾಡಂಗಿಲ್ಲ. ಸೊ ಈ ಕೇಸ್ನ ಮುಚ್ಚಾಕೋದಿಕ್ಕೆ ನೀವು ಪ್ರಯತ್ನ ಪಡುವಂತಿಲ್ಲ. ಕೇಸ್ ಏನ್ ನಡೆಯುತ್ತೆ ಅದಕ್ಕೆ ನೀವು ಸ್ಪಂದಿಸಬೇಕು. ಕಾನೂನು ಅಥವಾ ಪೊಲೀಸರು ಯಾವಾಗ ಕರೀತಾರೆ ಅದಕ್ಕೆ ಸಂಬಂಧಪಟ್ಟ ಏನ್ ವಿಚಾರಣೆ ಇರುತ್ತೆ ಅದಕ್ಕೆ ನೀವು ಸ್ಪಂದಿಸಬೇಕು. ಒಂದಷ್ಟು ಷರತ್ತುಗಳಿರುತ್ತೆ. ಅದಾದ ಕಾರಣ ಈಗ ಪಾಸ್ಪೋರ್ಟ್ಗೆ ಅವ್ರು ಅಪ್ಲೈ ಮಾಡಿ ಬಂದಿರೋದ್ರಿಂದ, ಅಂದ್ರೆ ವಾಪಸ್ ಕೊಡಿ ಅಂತ ಕೇಳಿರೋದ್ರಿಂದ ಆದಷ್ಟು ಬೇಗ ಅದನ್ನ ಕೊಡಬಹುದು. ಅದಾದ ಬಳಿಕ ಅವರು ಹೊರಗಡೆ ಹೋಗಿ ಚಿಕಿತ್ಸೆ ಪಡ್ಕೊಳ್ತೀವಿ ಅಂತಂತಾರ, ಅದು ಅವ್ರಿಗೆ ಬಿಟ್ಟಿದ್ದೀನಿ. ಯಾಕಂತಂದ್ರೆ ನಿಯಮಿತ ಜಾಮೀನು ಸಿಕ್ಕಿರೋದ್ರಿಂದ ಅವ್ರಿಗೆ ಹೊರಗಡೆ ಓದಕ್ಕೂ ಈಗ ಅವಕಾಶ ಇದೆ. ಅದಾದ ಬಳಿಕ ಅವರು ಶೂಟಿಂಗ್ ನಲ್ಲೂ ಕೂಡ ಪಾಲ್ಗೊಳ್ಳಬಹುದು. ಮುಂಚೆ ಹೇಗಿದ್ರು ಹಾಗೆ ಇರಬಹುದು ಇಲ್ಲಿರುವಂತ ಸಿಕ್ಕಿರುವಂತ ಜಾಮೀನಲ್ಲಿ. ಸೊ ಇದು ಎಲ್ಲಿವರೆಗೆ ಈ ಕೇಸ್ ನಡೆಯುತ್ತೆ ಅಲ್ಲಿವರೆಗೂ ಕೂಡ ಈ ಜಾಮೀನು ನಡೀತಾ ಇರುತ್ತೆ. ಸೊ ಕೇಸ್ ಎಲ್ಲಿಗೆ ಖುಲಾಸೆ ಆಗುತ್ತೆ ಅವತ್ತು ಇವರಿಗೆ ಪ್ರಕರಣದಿಂದ ಅಂತ್ಯ ಆಗುವಂಥದ್ದು, ಅಂದ್ರೆ ಅಂತ್ಯ ಸಿಗುವಂಥದ್ದು, ಮುಕ್ತಿ ಸಿಗುವಂಥದ್ದು ಈ ಪ್ರಕರಣದಿಂದ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಈ ವರದಿಯಾಗಿತ್ತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ನೋಡೋಣ ಗುರುವಾರ ಅಥವಾ ಶುಕ್ರವಾರ ರಿಲೀಸ್ ಆಗ್ತಾರಾ ಅಥವಾ ಇವತ್ತೇ ಮನೆಗೆ ಹೋಗ್ತಾರ ಸಂಜೆಗೆ ಗೊತ್ತಿಲ್ಲ. ರಿಲೀಸ್ ಆದ ನಂತರ ಹೆಚ್ಚಿನ ಚಿಕಿತ್ಸೆ ಅಂತ ಅನ್ಕೊಂಡೇನಾರು ಹೊರದೇಶ ವಿದೇಶಗಳಿಗೆ ಹೋಗ್ತಾರ ಅದು ಕೂಡ ಗೊತ್ತಿಲ್ಲ. ಅದಾದ ಬಳಿಕ ಈಗ ಸಹಿ ಹಾಕಿರುವಂತಹ ಸಿನಿಮಾ, ಹಾಗೇನೆ ಅರ್ಧ ಮುಂದುವರಿಸಿರುವಂತಹ ಸಿನಿಮಾ ಅಂತಂದ್ರೆ ಡೆವಿಲ್. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರ ಅಥವಾ ಒಂದಷ್ಟು ದಿನ ಚಿಕಿತ್ಸೆ ಪಡ್ಕೊಳ್ತಾರ, ಕಾಲ್ ನೋಡ್ಬೇಕು. ಸೊ ಯಾವ ಕಾರಣಕ್ಕೆ ಫಿಸಿಯೋಥೆರಪಿಗೆ ಹೋಗಿರೋದು ಅನ್ನೋಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಈ ರೀತಿ ಆದ್ರೆ ಮುಂದೆ ಸಿನಿಮಾಗಳು ತೊಂದರೆ ಆಗುತ್ತೆ, ವೃತ್ತಿ ಜೀವನಕ್ಕೆ ಇದರಿಂದ ಆಘಾತ ಆಗಬಹುದು ಅನ್ನುವಂಥ ಕಾರಣಕ್ಕೆ ವೆಯ್ಟ್ ಮಾಡ್ತಿರುವಂಥದ್ದು. ಸೊ ಅದೆಲ್ಲವನ್ನು ಹೊರತುಪಡಿಸಿದ್ರೆ ಒಬ್ಬ ಸಾಮಾನ್ಯನಾಗಿ ಹೇಳ್ತಿರುವಂಥದ್ದು ಏನಂತಂದ್ರೆ, ಇದೆಲ್ಲವನ್ನು ನಾವು ಹೇಳಿದ್ದು ಇಷ್ಟೊತ್ತು ಅಥವಾ ನಾವು ಮಾತಾಡ್ತಿರೋದು ಅಥವಾ ನಾವು ಇಷ್ಟೊತ್ತು ತಿಳ್ಕೊಂಡಿದ್ದೆಲ್ಲ ಸುಳ್ಳಾಗಿ ಕಾನೂನಿನ ಕಣ್ಣಿಗೆ ಮಣ್ಣೆರಿಸಿದ್ರೆ ಆಮೇಲೆ ಒಬ್ಬ ಭಗವಂತ ನೋಡೇ ನೋಡ್ತಾನೆ, ಅಷ್ಟೇನೇನಿಲ್ಲ. ಸೊ ಅದನ್ನ ಬಿಟ್ಬಿಟ್ಟು ನಾವು ಜಡ್ಜ್ ಮಾಡೋದಕ್ಕೆ ಇಲ್ಲಿ ಯಾರು ಅಲ್ಲ. ಕಾನೂನಿದೆ, ಕಾನೂನಿನ ವ್ಯಾಪ್ತಿ ಇದೆ, ನ್ಯಾಯಾಧೀಶರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ನಡೀತಿದೆ ಎಲ್ಲ ಪ್ರೊಸೀಜರ್. ಸೊ ಪೊಲೀಸರು ಈಗಾಗಲೇ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು. ಯಾಕೆ ಅಂತಂದ್ರೆ ಆರೋಪಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಬಂದಿದ್ರು ಚಿಕಿತ್ಸೆ ಪಡ್ಕೊಳ್ತೀವಿ ಅಂತ. ಸೊ ಇನ್ನೂ ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ಳಿಲ್ಲ. ಆರೋಪಿ ಫಿಸಿಯೋಥೆರಪಿ ಮೊರೆ ಹೋಗಿದ್ದಾರೆ. ಸೊ ಆ ಕಾರಣದಿಂದ ಆರೋಪಿಯ ಬೇಲನ್ನು ರದ್ದುಗೊಳಿಸಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ರು. ಅಷ್ಟರಲ್ಲಾಗ್ಲೇ ಹೈಕೋರ್ಟು ನಿಯಮಿತ ಜಾಮೀನನ್ನ ಆದೇಶ ಹೊರಡಿಸ್ತು. ಸೊ ನೋಡ್ಬೇಕು ಈಗ ಇಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಏನು ಕೇಸ್ ತಗೊಳುತ್ತೆ ಸುಪ್ರೀಂ ಕೋರ್ಟ್ ಅನ್ನೋಂಥದ್ದನ್ನು ಕೂಡ ಕಾದು ನೋಡಬೇಕು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಏನಾದರೂ ಆರೋಪಿಯ ಬೇಲನ್ನು ರದ್ದುಗೊಳಿಸಿದ್ರೆ ಇವರ ಪರ ವಕೀಲರು ಮತ್ತೆ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತಾರೆ. ಅಲ್ಲೂ ಕೂಡ ವಾದ ವಿವಾದ ನಡೆಯುತ್ತೆ. ಇಲ್ಲ ಸುಪ್ರೀಂ ಕೋರ್ಟ್ ಪೊಲೀಸರ ಮೇಲ್ಮನವಿ ಏನಿದೆ ಅದನ್ನ ರದ್ದುಗೊಳಿಸುತ್ತಾ ಕಾದು ನೋಡ್ಬೇಕಾಗುತ್ತೆ. ಸೊ ಶುಕ್ರವಾರ ಜಾಮೀನು ಮಂಜೂರಾಗುತ್ತೆ. ಇವತ್ತು ಯಾಕೆ ಕೋರ್ಟ್ ಹತ್ರ ಹೋದು ಅಂತಂದ್ರೆ ಶನಿವಾರ ಭಾನುವಾರ ರಜಾ ಇರೋದ್ರಿಂದ ಇವತ್ತು ಕೋರ್ಟ್ ಪ್ರಕ್ರಿಯೆಗಳು ಆರಂಭವಾಗೋದ್ರಿಂದ ಹೋಗಿದ್ದು. ಸೊ ಕೋರ್ಟ್ ಒಳಗಡೆ ವಕೀಲರು ತುಂಬಿದ್ರಿಂದ, ಕೋರ್ಟ್ ಆಚೆ ಕಡೆ ಜನಸಮೂಹ ತುಂಬಿದ್ರಿಂದ ಕೋರ್ಟ್ ಹಾಲ್ನಲ್ಲೇ ಸೈನ್ ಮಾಡೋದಕ್ಕೆ ನ್ಯಾಯಾಧೀಶರು ಕೂಡ ಒಪ್ತಾರಂತೆ. ಸೊ ಹಾಗಾಗಿ ಅಲ್ಲಿ ಸೈನ್ ಮಾಡಿಬಿಟ್ಟು ಬರ್ತಾರೆ. ಸೊ ಆಸ್ಪತ್ರೆಗೆ ಹೋಗೋರ ಅಥವಾ ಮನೆಗೆ ಹೋಗೋರ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾಧ್ಯವಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವುದೇ ಪರ ವಿರೋಧ ಇಲ್ಲ. ನಾನು ಅವತ್ತಿಂದನೂ ಕೂಡ ಇವತ್ತಿನವರೆಗೂ ಸ್ಪಷ್ಟವಾಗಿ ಮಾತಾಡ್ತಿರುವಂಥದ್ದು ಏನಂತಂದ್ರೆ ಸತ್ಯ ನ್ಯಾಯ. ಸೊ ಅವರು ತಪ್ಪು ಮಾಡಿದ್ದಕ್ಕೆ ಸಂಬಂಧಪಟ್ಟಾಗೆ ಹೋಗಿ ಬಂದಿದ್ದಾರೆ. ಆರೋಪಿ ಅಂತಾನೆ ಈಗಲೂ ಕೂಡ ಹೇಳ್ತಿರುವಂಥದ್ದು, ನೀವು ಮಾಧ್ಯಮಗಳು ಕೂಡ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು. ಸೊ ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡಲ್ಲ, ಪ್ರಕರಣದಲ್ಲಿ ಭಾಗಿಯಾಗಿದ್ರೇನೆ ಅರೆಸ್ಟ್ ಮಾಡುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಾಗ ಹೆಚ್ಚು ಕಡಿಮೆ ಇವರೆಲ್ಲ ಸೇರ್ಕೊಂಡು ಒಂದು 6 ತಿಂಗಳು ಅನುಭವಿಸ್ಬಿಟ್ಟು ಬಂದ್ರೆ ಇವರು ಹೆಚ್ಚು ಕಡಿಮೆ ಒಂದು 4 ತಿಂಗಳು ಶಿಕ್ಷಣ ಅನುಭವಿಸಿದ್ರಲ್ವಾ. ಸೊ ಬದಲಾಗೋದಿಕ್ಕೆ ಅವಕಾಶ ಮಾಡಿಕೊಡಿ, ಮನ ಪರಿವರ್ತನೆ ಆಗಲಿ, ಬದಲಾಗಿ ಈ ಸಮಾಜದಲ್ಲಿ ನಿಮ್ಮಲ್ಲಿ ಒಬ್ಬರಾಗಿರ್ಲಿ ಅಂತ ಕೇಳ್ಕೊಳ್ತೇವೆ. ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.